ನಾನು ಕೇದಾರನಾಥ ಟೆಂಪಲಿಗೆ ಹೋಗಿದ್ದಂತಹ ಒಂದು ವಿಡಿಯೋಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೇಗಿದೆ ಜರ್ನಿ ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಮೆಜೆಸ್ಟಿಕ್ಕಿಂದ ಮೆಟ್ರೋದಲ್ಲಿ ಹೊರಟ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಬಂದು ಒಂದೊಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದ ತಕ್ಷಣವೇ ಟ್ರೈನ್ ರೆಡಿಯಾಗಿ ನಿಂತಿತ್ತು. ಒಂದು 2-3 ವಿಡಿಯೋ ಅದು ಇದು ಹೋಗ್ತಾ ಇದ್ದೀನಿ ಅಂತ ವಿಡಿಯೋ ಎಲ್ಲ ಮಾಡಿಕೊಂಡೆ. ಆಮೇಲೆ ಟ್ರೈನ್ ಒಳಗಡೆ ಹೋಗಿ ಬಿದ್ಕೊಂಡೆ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಬರೀ ಹಿಂದಿಯವರೇ ಇದ್ದರು. ಆಮೇಲೆ ಕನ್ನಡಿ ಹತ್ರ ಹೋಗೋದು, ಸೆಲ್ಫಿ ವಿಡಿಯೋ ತಗೊಳ್ಳೋದು, ಆ ಕಡೆ ಈ ಕಡೆ ನೋಡೋದು, ಸುತ್ತೋದು, ಇದೇ ಥರ ಮಾಡ್ತಿದ್ದೆ. ಏನು ಮಾಡಬೇಕು ಗೊತ್ತಾಗ್ತಿರಲಿಲ್ಲ, ಬೋರ್ ಹೊಡಿತಾಯಿತ್ತು. ಮತ್ತು ಯಾವುದಾದ್ರು ರೈಲ್ವೆ ಸ್ಟೇಷನ್ ಬಂದಿದ್ದರೆ ಹೋಗೋದು, ನೋಡೋದು, ಹೇಗಿದೆ ಪ್ಲೇಸಸ್ಸು ಅದು ಇದು ಅಂತ ತಿರುಗಾಡೋದು. ಹಂಗೂ ಹಿಂಗೂ ಹೆಂಗೋ ಹರಿದ್ವಾರ ತಲುಪ್ತೆ ಗುರು. ಹರಿದ್ವಾರ ಬಂದೆ. ಬರೋ ಅಷ್ಟರೊಳಗಡೆ ಟ್ರೈನಲ್ಲಿ ಕೂತು ಸುಸ್ತಾಗೋಗಿತ್ತು. ಹರಿದ್ವಾರ ಲಾಸ್ಟ್ ಟಿಕೆಟ್ ಮಾಡಿದ್ದೆ. ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ರಿಷಿಕೇಶ್ ಇತ್ತು. ನೋಡೋಣ ಅಂತ ಗೊತ್ತಿಲ್ಲದಂಗೆ ಹೋಗೋಣ ಅಂತ ಆಯಿತು. ಮತ್ತು ಚೆಕಿಂಗ್ ಮಾಡಿದೆ, ಲಾಸ್ಟ್ ಸ್ಟಾಪ್ ಅಂತ ಬೇರೆ ಇತ್ತು. ಆದರೂ ಧೈರ್ಯ ಮಾಡಿ ಬಂದೆ. ರಿಷಿಕೇಶ್ ತಲುಪ್ತೆ. ಲಾಸ್ಟ್ ಜರ್ನಿ ಇದು ರೈಲ್ವೆ ಸ್ಟಾಪ್ ಇಲ್ಲೇ ರಿಷಿಕೇಶಲ್ಲಿ. ಆದರೂ ಹೆಂಗೋ ರಿಷಿಕೇಶ್ ಹತ್ರ ಇಳ್ಕೊಂಡು ಅಲ್ಲ ಒಂದೊಳ್ಳೆ ತಿಂಡಿ ತಿನ್ಕೊಂಡು, ಅದು ಚೆನ್ನಾಗಿರಲಿಲ್ಲ. ಹೆಂಗೋ ಅಡ್ಜಸ್ಟ್ ಆಯಿತು, ತಿನ್ಕೊಂಡೆ. ಫಸ್ಟೇ ಬಸ್ ಬುಕ್ ಮಾಡ್ಕೊಂಡಿದ್ದೆ ಗುರು. ಬಸ್ ಬಂತು. ಬಸ್ಸಿನ 1000 ರೂಪಾಯಿ ಟಿಕೆಟ್ ಏನಿತ್ತು ಅಲ್ಲಿಂದ ರಿಷಿಕೇಶಿಂದ ಸೋನ್ಪ್ರಾಯ್ಗೆ. ನೋಡೋಣ ಅಂತ ಒಳ್ಳೊಳ್ಳೆ ಪ್ಲೇಸ್ ನೋಡ್ಕೊಂಡು ಹೋಗ್ತಿದ್ದೆ. ಇರಬೇಕಾದ್ರೆ ಹಂಗೆ ಅಲ್ಲಿ ಶಿವನ ದರ್ಶನ ಆಗೋಯ್ತು ಗುರು. ಆ ಜಾಗಕ್ಕೆ ನಾನು ಹೋಗಬೇಕಿತ್ತು, ಕೇದಾರನಾಥ ಟೆಂಪಲ್ಲಿಗೆ. ಇನ್ನೂ ಸುಮಾರು ಕಿಲೋಮೀಟ್ರ್ ಇದ್ದಂಗ್ಲೇ ಕಾಣಿಸ್ತಾ ಇತ್ತು. ಜೂಮಾಗಿ ವಿಡಿಯೋ ಮಾಡ್ತಿದ್ದೆ. ಆ ಪ್ಲೇಸ್ಗಳು ನೋಡ್ತಿರ್ಬೇಕಾದ್ರೆ ಒಂಥರ ಫುಲ್ಲು ಖುಷಿ ಆಗ್ತಾಯಿತ್ತು. ಏನೋ ಒಂಥರ ಡ್ರೀಮ್ ಬ್ರೋ, ಹೋಗಬೇಕು ಅಂತ ಇದ್ದೆ. ಹೋಗ್ತಾ ಇದ್ದೀನಿ, ಇನ್ನೂ ರೀಚ್ ಆಗಿಲ್ಲ. ರೀಚ್ ಆಗ್ತೀನಿ ರೀ. ಚೆನ್ನಾಗಿತ್ತು ಗುರು, ಒಳ್ಳೊಳ್ಳೆ ಆ ಪ್ಲೇಸ್. ಅಲ್ಲಿಂದ ನೋಡ್ಬೇಕು. ಹೆಂಗೋ ಬಂದೆ ಗುರು. ರಾತ್ರಿ ಅಲ್ಲಿ ಮಲ್ಕೊಂಡೆ ಸೋನ್ಪ್ರಾಯಲ್ಲಿ. ಬೆಳಗ್ಗೆ ಎದ್ದ ತಕ್ಷಣವೇ ವಾಕಿಂಗ್ ನಡ್ಕೊಂಡು ಹೋಗ್ತಾ ಇದ್ದೆ ಗುರು. ಕೆಳಗಡೆಯಿಂದನೇ ಓದ್ಕೊಂಡು ಹೋಗೋರು ಸಿಗ್ತಾರೆ, ಅಂಗಡಿಗಳು ಸಿಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ನನಗೆ ಹೆಂಗೋ ಹಿಂದಿ ಬರ್ತಿತ್ತು ಗುರು. ಮಾತಾಡ್ಕೊಂಡು ಹೋಗ್ತಿದ್ದೆ. ಕುದುರೆಗಳು ರೆಡಿ ಇತ್ತು. ಆರಾಮಾಗಿ ಅಲ್ಲಿಂದ ಕೂರಿಸ್ಕೊಂಡು ಹೋಗ್ತಾರೆ. 1,000 ರೂಪಾಯಿ ಪರ್ ಹೆಡ್ ತೊಗೊತಾರೆ. 4 hours ರೀಚ್ ಮಾಡ್ತಾರೆ ಗುರು ಮೇಲ್ಗಡೆ. ಪಾಪ ಗುರು, ಕುದುರೆ ಎಲ್ಲ ಬೇಜಾರಾಗುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಂಗಿದ್ರೆ ಕುದುರೆ ಮೇಲೆಲ್ಲ ಹೋಗ್ಬಿಡಿ. ಇದೇ ಥರ ನಡ್ಕೊಂಡೋಗಿ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಪ್ಲೇಸ್ಗಳು ಅದು ಇದು ಎಲ್ಲ ನೋಡಿಕೊಂಡು ಖುಷಿಯಿಂದ ನಡ್ಕೊಂಡು ಹೋಗಬೇಕು. ನನ್ನದೇ ಒಂದು ಆಟ ಆಗ್ಬಿಟ್ಟಿತ್ತು ಹೋಗ್ಬೇಕಾದ್ರೆ. ಚೆನ್ನಾಗಿತ್ತು, ಜಾಲಿ. ಏನು ಮಾಡ್ತೀರಾ, ಏನೂ ಗೊತ್ತಿಲ್ಲ, ಪ್ರಪಂಚನೇ ಗೊತ್ತಿಲ್ಲ. ಹೋಗ್ತಾಯಿದ್ದೀನಿ ಅಷ್ಟೇ. ಕೆಳಗಡೆ ಸ್ವಲ್ಪ ಲಗೇಜ್ ಇತ್ತು, ಕೆಳಗಡೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಹೋಗ್ತಿದ್ದೆ. ಚಳಿಲ್ಲ ಅಂದ್ಬಿಟ್ಟು ಎಲ್ಲ ಜಾಕೆಟ್ಗಳನ್ನ ಕೆಳಗಡೆ ಇಟ್ಟು ಹೋಗ್ಬಿಟ್ಟಿದ್ದೆ. ನಾರ್ಮಲಾಗಿ ಹೋಗಿದೆ. ಹೋಗ್ತಾ ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಚೆನ್ನಾಗಿ ನೋಡ್ಕೊಂಡು ಖುಷಿಯಿಂದ ಹೋಗಬೇಕು. ಅಲ್ಲಿ ಯಾರೋ ಸಿಕ್ಕಿದ್ರು, ಅವ್ರ ಕೆಲಂಗೆ ವಿಡಿಯೋ ಮಾಡ್ಕೊಂಡು ಸೆಲ್ಫಿ ತಕ್ಕೊಂಡು ನೋಡಿ ಗುರು ಹೆಂಗೆ ಓದ್ಕೊಂಡು ಬರ್ತಾಯಿದ್ದಾರೆ. ಅವೆಲ್ಲ ನೋಡಿಬಿಟ್ರೆ ನಮಗೆ ನಡೆಯೋಕ್ಕೆ ಆಗ್ತಾಯಿಲ್ಲ ಗುರು. ನಾವು ನೋಡಿ ಪಾಪ 8,000 12,000 ತೊಗೊತಾರೆ. ಒಬ್ಬೊಬ್ಬರು 4,000. ಇದರಲ್ಲೂ 7,000 ರೂಪಾಯಿನ ತೊಗೊತಾರೆ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಓದ್ಕೊಂಡು ಹೋಗ್ತಾರೆ. ಕಪಲ್ಸ್ಗಳು ಬಂದರೆ ಆರಾಮಾಗಿ ತಿರ್ಗಾಡ್ಕೊಂಡು ಜಾಲಿ. ಚೆನ್ನಾಗಿರುತ್ತೆ ಗುರು ಸಲ ಟ್ರಕ್ಕಿಂಗ್. ನಡ್ಕೊಂಡು ಬಂದು ಸುಸ್ತಾಯಿತು ಗುರು. ಇನ್ನೇನು ರೀಚ್ ಆಗಬೇಕು. ನೋಡಿದ್ರೆ ಹತ್ರ ಕಾಣಿಸ್ತಾ ಇರುತ್ತೆ. ಹೋದಂಗೆ ಇನ್ನೂ ದಾರಿನೇ ಸಾಕ್ತಿರಲ್ಲ. ಬೋರ್ ಹೊಡಿತಾ ಇತ್ತು. ಸೆಕೆ ಸ್ಟಾರ್ಟ್ ಆಗಿತ್ತು. ಆದರೂ ಇನ್ನೂ ರೀಚ್ ಆದೆ ಅನ್ನೋದು ಖುಷಿಗೆ ಹೋಗ್ತಾ ಇದ್ದೆ. ಒಳ್ಳೊಳ್ಳೆ ಫಾಲ್ಸ್ ಟೈಪಲ್ಲಿ ಒಳ್ಳೆ ನೀರು ಹರಿತಾ ಇತ್ತು. ಚೆನ್ನಾಗಿತ್ತು ಗುರು. ಹೋಗುವಾಗ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋದೆ. ಹೋಗ್ತಾ ಈ ಥರ ಕುದುರೆ ಮೇಲೆಲ್ಲ ಕೂರಿಸ್ಕೊಂಡು ಆ ವೆದರು, ಆ ಜನ ಅವೆಲ್ಲ ನೋಡಿಬಿಟ್ರೆ ಜೀವನ
ನಾವು ನೋಡೋದು ಇನ್ನೂ ಚಿಕ್ಕದು ಗುರು. ದೇಶ ಸುತ್ತಬೇಕು, ಹೊರಗಿನ ಪ್ರಪಂಚ ತಿಳ್ಕೊಬೇಕು. ಕಷ್ಟ ಯಾರಿಗಿಲ್ಲ, ಎಲ್ರಿಗೂ ಇದ್ದಿದೆ ನೋಡಿ ಪಾಪ ಕುದುರೆ. ಇಲ್ಲೆಲ್ಲ ಹೋಗ್ಬೇಕಾದ್ರೆ ದಾರಿಲಿ ಏನೇನು ಬೇಕೋ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಸ್ವಲ್ಪ ಹೋಗ್ತಾ 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 ಸ್ವಲ್ಪ ಕಾಸ್ಟ್ಲಿನೇ ರೇಟು. ಚೆನ್ನಾಗಿದೆ ಗುರು, ಒಂದು ಸಲ ವಿಸಿಟ್ ಮಾಡಿ. ಹೊಟ್ಟೆ ಹಸಿತೈತದ ಊಟ ಮಾಡಿದ್ರೆ ಬರೀ ಆಯಿಲು ಉಪ್ಪಿನಕಾಯಿ ಹಾಕ್ಬಿಡಿ ಏನೋ ಕೊಟ್ಟ ಗುರು. ಅವನು ತಿನ್ನೋಕ್ಕಾಗಲಿಲ್ಲ, ತಿಂದೆಲ್ಲ ಬೇಜಾರಾಗೋಯ್ತು. ಆಮೇಲೆ ಕೇದಾರ್ನಾಥ್ ಟೆಂಪಲ್ ಇನ್ನೊಂದು 4 ಕಿಲೋಮೀಟರ್ಸ್ ಇದ್ದಂಗೆ ಒಂದು ಫೋಟೋ ವೀಡಿಯೋ ಅದು ಇದು ಅಂತ ಮಾಡ್ಕೊತಾ ಇದ್ದಾರೆ ಸಿಕ್ತರ ಕೈಲಿ. ಏನು ಬೇಕು ಅವನು ಕೂತ್ರೆ ಸಾಕು ಅನ್ನಂಗೆ ಆಗಿತ್ತು. ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದೆ ಗುರು, ಆದರೂ ಸಾಯಂಕಾಲ 3 ಗಂಟೆ ಆಗಿತ್ತು ರೀಚ್ ಆಗೋಷ್ಟು ಕಡೆ. ಆದರೂ ಅಂಗಡಿ ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೆ. ಒಬ್ಬನೇ ಜೊತೆಗಿದ್ರೆ ಬೇಗ ನಡಿಬೋದಿತ್ತು, ಬಟ್ ಫುಲ್ಲು ಟಯರ್ಡ್ ಆಗಿದ್ದೆ. ಏನು ಮಾಡೋದು, ಹೋಗ್ತಾ ಹೋಗ್ತಾ ವೆದರು, ಜನ, ಆ ಪ್ಲೇಸು ನೋಡ್ಬೇಕಾದ್ರೆ ಒಂಥರ ಫುಲ್ಲು ಖುಷಿ ಆಗ್ತಿತ್ತು. ಇಲ್ಲಿ ಟೆಂಟ್ಗಳು ಬಾಡಿಗೆ ಸಿಗ್ತಾಯಿತ್ತು, 100 ರೂಪಾಯಿ. ಬಟ್ ನಾನು ದೇವಸ್ಥಾನ ಹತ್ರ ಹೋಗೋಣ ಫಸ್ಟು ಅಂತ ನಡ್ಕೊಂಡು ಹೋಗ್ತಿದ್ದೆ. ಹೋಗೋದು ಮಾತ್ರ ಬೆಳಗ್ಗೆ ಬರಬೇಕಾದ್ರೆ 90-100 ಸ್ಪೀಡ್ ಇದ್ದೆ. ಹೋಗ್ತಾ ಹೋಗ್ತಾ 9-8 ಆಗಿದ್ದೆ, ನಡೆಯೋಕ್ಕಾಗ್ತಿರ್ಲಿಲ್ಲ. ಚೆನ್ನಾಗಿತ್ತು ಗುರು ಪ್ಲೇಸ್. ನೋಡ್ತಾ ಖುಷಿಯಿಂದ ಹೋದೆ. ನಾವು ಬೇಕಾದ್ರೆ ಹೆಲಿಕಾಪ್ಟ್ರಲ್ಲಿ ಕೂಡ ಬರ್ಬೋದು ಗುರು. ಹೆಲಿಕಾಪ್ಟ್ರ್ ಕೂಡ ಬರ್ತಿದೆ. ಅಲ್ಲಿಂದ 800 ರೂಪಾಯಿನ ಚಾರ್ಜ್ ಮಾಡಿ ಅಪ್ ಆ್ಯಂಡ್ ಡೌನು. ಚೆನ್ನಾಗಿರುತ್ತೆ ಗುರು. ಹೆಲಿಕಾಪ್ಟ್ರಲ್ಲಿ ಬರೋಕ್ಕಿಂತ ನಡ್ಕೊ ಬಂದ್ರೇ ಚೆಂದ. ಹಂಗೆ ದೇವಸ್ಥಾನ ಹಿಂದೆ ಹೋದೆ ಗುರು. ದೇವಸ್ಥಾನ ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಅದೇ ಕಾಣಿಸ್ತಾ ಇದ್ದಿದ್ದಲ್ಲಿ ರೋಡಲ್ಲಿ ಬರಬೇಕಾದ್ರೆ ಅಲ್ಲಿ ನನಗೆ ಫೋಟೋ ಗೀಟೋ ಅದು ಇದು ಸ್ವಾಮೀಜಿಗಳೆಲ್ಲ ಕಡೆ ಕೂತ್ಕೊಂಡಿದ್ರು. ಚೆನ್ನಾಗಿತ್ತು ಗುರು ಅಂತ. ಅಲ್ಲಿಗೆ ಹೋದ್ಮೇಲೆ ಆ ಕ್ಲೈಮೇಟು, ಆ ವೆದರು, ಸಾಯಂಕಾಲ 8 ಗಂಟೆಗೆ ಪೂಜೆ ಇರುತ್ತೆ, ಮಂಗಳಾರತಿ ನೋಡ್ಬೇಕಾದ್ರೆ ಒಂಥರ ಫುಲ್. ಆವಾಗ ಕೋಲ್ಡ್ ಹೊಡಿತಿತ್ತು, ಚಳಿ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಗುರು. ಸಾಯಂಕಾಲ -2 ಇತ್ತು ಪ್ರೆಸೆಂಟ್. ನಾನು ಡೊಮಿನಸ್ ಕೋಟ್ ಹಾಕ್ಕೊಂಡು ಸುಮ್ಮನೆ ಹಂಗೆ ಹೋಗಿದ್ದೆ. ಏನು ಸೆಕೆ ಹೊಡಿತಿತ್ತು, ಕೆಳಗಡೆ ಮೇಲ್ಗಡೆ ಏನು ಸೆಕೆ ಇರಲ್ಲ ಅಂತ. ಒಳ್ಳೆ ಪೂಜೆ ಆಯಿತು ಸಾಯಂಕಾಲ. ಹಂಗೆ ದೇವ್ರ ದರ್ಶನ ಕೂಡ ಮಾಡಿದ್ದೆ. ಮತ್ತು ಬೆಳಗ್ಗೆ ಹೋಗಿ ದೇವ್ರ ಮಿಟ್ಟಾಗಿ ಬಿಡ್ತಾರೆ. ದೇವ್ರನ್ನ ಮುಟ್ಬಿಟ್ಟು ನೀಟಾಗಿ ಪೂಜೆ ಮಾಡ್ಕೊಂಡು ಮನಸ್ಸಲ್ಲಿರೋ ನೋವುಗಳೆಲ್ಲನೂ ಹೇಳ್ಕೊಬಿಟ್ಟು ಅಲ್ಲಿಂದ ಜನ ಅಂದರೆ ಜನ ಗುರು ಸಾಯಂಕಾಲ ಟೈಮ್. ಬಟ್ ಹೆವಿ ಕೋಲ್ಡ್ ಇತ್ತು, ಚೆನ್ನಾಗಿತ್ತು. ಮಂಗಳಾರತಿ ನೋಡ್ತಿರ್ಬೇಕಾದ್ರೆ ಪ್ರತಿಯೊಂದು ವಿಡಿಯೋ ಅದು, ಆ ಕ್ಲೈಮೇಟು, ಆ ಸ್ನೋಫಾಲ್ ಎಲ್ಲ ಸಖತ್ತಾಗಿತ್ತು, ಆ ವೆದರು. ಬಟ್ ಹೆವಿ ಚಳಿ ಆಗ್ತಿತ್ತು, ನಮ್ಗೆ ನಿಲ್ಲಕ್ಕಾಗ್ತಿರ್ಲಿಲ್ಲ. ಬರುವಾಗ ಏನು ವಿಡಿಯೋ ಮಾಡಿಲ್ಲ ಗುರು, ಮೊಬೈಲ್ ಚಾರ್ಜ್ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿಂದ ಕಾರ್ ಸಿಕ್ತು. ಕಾರಲ್ಲಿ 800 ರೂಪೀಸನ್ನು ಕೇಳಿದ್ರು. ಅಲ್ಲಿಂದ ಇಲ್ಲಿಗೆ ಹರಿದ್ವಾರಕ್ಕೆ. ಹರಿದ್ವಾರದಿಂದ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಡೆಲ್ಲಿಲಿ ರೂಮ್ ಮಾಡಿ ಮಲ್ಕೊಂಡೆ ಗುರು. ಡೆಲ್ಲಿಲಿ ಮಲ್ಕೊಬಿಟ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಫ್ಲೈಟ್ ಬುಕ್ ಮಾಡ್ಕೊತಿದ್ದೆ ನೈಟೇ. ಟ್ರೈನ್ ಸಿಗ್ತಾ ಇರಲಿಲ್ಲ. ಹಂಗೆ ನೋಡೋಣ ಡೆಲ್ಲಿ ಹೇಗಿದೆ ವೆದರು ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ಹೋಗ್ತಿದ್ದೆ ಗುರು. ನಾವು ಕಚಡ ಏರಿಯಾ ಡೆಲ್ಲಿ. ಅದು ನೋಡಿಬಿಟ್ರೆ ಬೇಜಾರಾಗೋಗ್ಬಿಡುತ್ತೆ. ನಮ್ಮೂರು ಚೆನ್ನಾಗಿದೆ ಗುರು. ಎಷ್ಟೋ 100ಕ್ಕೆ 1% ಚೆನ್ನಾಗಿಲ್ಲ ಗುರು ಡೆಲ್ಲಿ. ಆಮೇಲೆ ಹಂಗೆ ಹೋಗ್ತಿದ್ದೆ. ಆಧಾರ್ ಕಾರ್ಡ್ ಬೇಕಿತ್ತು ಫ್ಲೈಟಲ್ಲಿ ಹೋಗೋಕ್ಕೆ. ಅದು ಹೆಂಗೋ ಕಾಪಿ ತಗೊಂಡು ಏನೋ ಮಾಡಿ ಸೈಬರ್ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ತಗೊತಿದ್ದೆ. ಬಟ್ ಹಂಗೋ ಹಿಂಗೋ ಏರ್ಪೋರ್ಟ್ ಹತ್ರ ಬಂದು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ನಾನು ನೋಡೋ ಒಳ್ಳೆ ಕಳ್ಳ ಥರ ಕಾಣ್ತೀನಿ ಅಂತ ಭಯ ಬೇರೆ ಆಗ್ತಾಯಿತ್ತು. ಏರ್ಪೋರ್ಟ್ ಒಳಗಡೆ ಏನು ಮಾಡಬೇಕು, ಎಲ್ಲೋದ್ರೆ ಎಲ್ಲಿ ಟಿಕೆಟ್ ಸಿಗುತ್ತೆ ಏನೂ ಗೊತ್ತಿಲ್ಲ ಗುರು ಫಸ್ಟ್ ಟೈಮ್. ಆದರೂ ಒಂದು ಬಂಡ ಧೈರ್ಯ, ಸುತ್ತಬೇಕು, ತಿರುಗಬೇಕು ಅಷ್ಟೇ, ನೋಡಬೇಕು, ಇದೊಂದಿದೆ, ಸುತ್ತಾ ಇದಷ್ಟೇ. ಹೀಗೆ ಫ್ಲೈಟ್ ಒಳಗಡೆ ಕೂತ್ಕೊಂಡೆ. ಫ್ಲೈಟ್ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಕೂತಿದ್ದು ಗುರು, ತುಂಬ ಭಯ ಆಗ್ತಾಯಿತ್ತು. ಅವನು ಏನಾಗುತ್ತೆ ಆಗಲಿ ಬಿಡಲಿ ಅಂತ ಸ್ವಲ್ಪ ಧೈರ್ಯ ಜಾಸ್ತಿ ಅಂದ್ಕೊಂಡೆ. ಫ್ಲೈಟ್ ಹೊರಡ್ತು, ನೋಡ್ತಾಯಿದ್ದೆ ಒಳ್ಳೆ ಮೋಡಗಳು. ನೋಡ್ಬೇಕಾದ್ರೆ ಏನು ಫೀಲ್ ಆಗ್ತಿರಲಿಲ್ಲ ಗುರು, ನಿಂತಿತ್ತು ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಚೆನ್ನಾಗಿತ್ತು ಫ್ಲೈಟಲ್ಲಿ ಬರೋ ಜರ್ನಿ ಕೂಡ. ಹಿಂಗೋ ಕೊನೆಗೆ ಬೆಂಗಳೂರಿಗೆ ಬಂದು ಮುಗಿಯಿತು. ಇಷ್ಟೇ ನನ್ನ ಕೇದಾರ್ನಾಥ್ ಜರ್ನಿ.